ಮತ್ತೆ ಈ ಭ್ರಷ್ಟಾಚಾರನ ನೀವು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಕೇವಲ ಲೋಕಾಯುಕ್ತದಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಬಿಡುತ್ತೆ ಅಂತ ಕಂಪ್ಲೀಟ್ ಹೌದು ಆಗಿ. ಹೌದು ಯಾಕೆ ಹೌದು ಅಂತ ಹೇಳಿದ್ರೆ ಈಗ ಭ್ರಷ್ಟಾಚಾರ ಎಲ್ಲಿ ನಡೆಯುತ್ತೆ ಅಂದ್ರೆ ಜನರು ನೇರವಾಗಿ ಎಲ್ಲಿ ಆಡಳಿತದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕಂದಾಯ ಇಲಾಖೆ ಆಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಾಗಿರ್ಬೋದು. ಅದರಲ್ಲಿ ಈ ಕೇಸ್‌ಗಳು ಜಾಸ್ತಿ ಇರುತ್ತೆ. ಅಂದ್ರೆ ಆ ಕೇಸ್‌ಗಳು ಜಾಸ್ತಿ ಇದೆ ಅಂದ್ರೆ ಅಲ್ಲಿನ ಅಧಿಕಾರಿಗಳು ಕೂಡ ಜವಾಬ್ದಾರಿಯನ್ನ ಮೆರಿಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇದ್ರಾಗ ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್ ಬೆಂಗಳೂರು ಅಂತ ಹೇಳಿದ್ರೆ ಬೆಂಗಳೂರಲ್ಲಿರುವಂಥ ಲೋಕಾಯುಕ್ತರು ಮಾತ್ರ ಪವರ್‌ಫುಲ್ ಆಗಿದ್ದಾರೆ. ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂಥವ್ರು ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಒಂದು ಆರೋಪ ಕೂಡ ಇರುತ್ತೆ ಅಲ್ವಾ? ಅಂದ್ರೆ ಡಿಸ್ಟ್ರಿಕ್ಟ್ ಅಂದ್ರೆ ಈ ರೂಟ್ ಲೆವೆಲ್ ಇಂದ ಕೂಡ ತುಂಬಾ ಸ್ಟ್ರಾಂಗ್ ಆಗ್ಬೇಕಿರುವಂಥದ್ದು ಲೋಕಾಯುಕ್ತ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ ಈಗ? ಅಲ್ಲ ಈಗ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ SP ಇದ್ದಾರೆ. ಹ್ಮ್. SP ಲೋಕಾಯುಕ್ತ ಪೋಸ್ಟ್ ಇದೆ. ಆಲ್ಮೋಸ್ಟ್ ಬಹಳಷ್ಟು ಜಿಲ್ಲೆಗಳಿದೆ. ಸದ್ಯಕ್ಕೆ ಅಂದರೆ ಅಗೇನ್ ನಾನು ಮತ್ತೆ ಹಿಂದೆ ಎಷ್ಟು ಕೇಸಸ್ ಆಗಿದೆ, ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋಕ್ಕಿಂತ ಹ್ಮ್. ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಕೇಸಸ್ ಅಂತೂ ದಾಖಲೆಗಳಾಗ್ತಾ ಇದೆ. ಹ್ಮ್. ಪ್ರತಿಯೊಂದು ಯಾವ ಮೂಲೆ ಡಿಸ್ಟ್ರಿಕ್ಟ್ ಇದ್ರೂ ಕೂಡ ಅಲ್ಲಿ ಟ್ರ್ಯಾಪ್ ಕೇಸಸ್ ಆಗ್ತಾ ಇದೆ, ಕ್ರಿಮಿನಲ್ ಮಿಸ್ಕಂಡಕ್ಟ್ ಆಗ್ತಾ ಇದೆ, ಡಿಸ್ಪ್ರಪೋರ್ಷನ್ ಅಸೆಟ್ಸ್ ಆಗ್ತಾ ಇದೆ. ಸೊ ಕೇಸಸ್ ಅಂತೂ ಆಗ್ತಾ ಇದ್ದಾವೆ.